ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ವೇಜು ಸಂಸ್ಕಾರಕ್ಕೆ ಸ್ವಾಗತ ಸುಸ್ವಾಗತ. ಎಷ್ಟೋ ವಿದ್ಯಾರ್ಥಿ ಮಿತ್ರರು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾಯಿದ್ರು. ಏನಪ್ಪ ಅಂತಂದರೆ, ಸರ್ ಸೆಕೆಂಡ್ PUC ಪದ್ಯ ಭಾಗದಲ್ಲಿನ ಪ್ರತಿಯೊಂದು ಪದ್ಯದ ಸಾರಾಂಶವನ್ನು ಅಪ್ಲೋಡ್ ಮಾಡಿ ಸರ್ ಅಂತ ಹೇಳ್ತಾಯಿದ್ರು. ಖಂಡಿತ ವಿದ್ಯಾರ್ಥಿ ಮಿತ್ರರೇ, ಈ ಒಂದು ವಿಡಿಯೋದಲ್ಲಿ ನಿಮ್ಮ ಮೊದಲ ಪದ್ಯವಾದಂತಹ ಕದಡಿದ ಸಲಿಲಂ ತಿಳಿಹೊಂದಿದೆ ಈ ಒಂದು ಪದ್ಯದ ಸಂಪೂರ್ಣವಾದಂತಹ ಸಾರಾಂಶವನ್ನು ಒಂದು ನಾಟಕೀಯ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾವೆ. ನಿಮಗೆ ಇಷ್ಟ ಆದರೆ ಈ ಒಂದು ವಿಡಿಯೋವನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನಮ್ಮ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಸದಾ ಇರಲಿ. ಹಾಗೆಯೇ ಈ ಒಂದು ಭಾವಾರ್ಥದ ಅಥವಾ ಈ ಒಂದು ಸಾರಾಂಶದ PDF ಬೇಕು ಅಂತಂದರೆ ನಮ್ಮ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಮ್ಮ ಒಂದು ನಂಬರನ್ನು ಕೊಟ್ಟಿರ್ತೇವೆ. 10 ರೂಪೀಸನ್ನು ನೀವು ಪೇ ಮಾಡ್ತು ಅಂತಂದರೆ ಅದರ ಸ್ಕ್ರೀನ್ಶಾಟನ್ನು ನಮಗೆ ಕಳಿಸ್ಕೊಡ್ತು ಅಂತಂದರೆ ನಾವು ನಿಮಗೆ ಇದರ ಒಂದು PDF ಅನ್ನು ನಾವು ನಿಮಗೆ ಕಳಿಸ್ಕೊಡ್ತೀವಿ. ಒಮ್ಮೆ ಕೇಳಿ ಯಾವ ರೀತಿಯಾಗಿ ಇದೆ ಅಂತ ತುಂಬ ನಾಟಕೀಯವಾಗಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ನಿಮ್ಮ ಎಲ್ಲ ಕಾಲೇಜ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಸೊ ಮಿಸ್ ಮಾಡ್ದೇ ಹಾಗೆಯೇ ನಿಮ್ಮ ಎಲ್ಲ ಸಬ್ಜೆಕ್ಟ್ಗಳ ಪಾಸಿಂಗ್ ಪ್ಯಾಕೇಜನ್ನು ಕೂಡ ನಾವು ಅಪ್ಲೋಡ್ ಮಾಡ್ತಾ ಇದ್ದೇವೆ. ನೀವು ನಮ್ಮ ಚಾನಲ್ಗೆ ಭೇಟಿಯನ್ನು ಕೊಟ್ಟು ನೋಡ್ಬೋದು. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನು ಒತ್ತಿ. ಸೊ ಇದಕ್ಕೆ ಯಾವುದೇ ರೀತಿಯಾದಂಥ ಚಾರ್ಜಸ್ ಇರೋದಿಲ್ಲ ಸಬ್ಸ್ಕ್ರೈಬ್ ಮಾಡೋದಕ್ಕೆ. ಸೊ ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ. ಬರೀ ನಾನು ಸಾರಾಂಶವನ್ನು ಮಾತ್ರ ಹೇಳ್ತಾ ಹೋಗ್ತಾ ಇರ್ತೀನಿ, ಪದ್ಯ ಏನನ್ನು ಕೂಡ ಹೇಳೋದಿಲ್ಲ, ಬರೀ ಸಾರಾಂಶ ಮಾತ್ರ ಹೇಳ್ತಾ ಹೋಗ್ತಾ ಇರ್ತೀನಿ ವಿದ್ಯಾರ್ಥಿ ಮಿತ್ರರೇ. ಈ ಒಂದು ವಿಡಿಯೋಗೆ ನಿಮ್ಮಿಂದ ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದಲ್ವಾ? ಇಷ್ಟ ಆದರೆ ಲೈಕ್ ಮಾಡಿ, ಡಿಸ್ಲೈಕ್ ಕೊಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಸದಾ ಇರಲಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ರಾವಣನು ಧ್ರುವ ಮಂಡಲದಂತೆ ನಿಶ್ಚಲನಾಗಿ ನಿಂತುಕೊಂಡು ಮನೋ ನಿಗ್ರಹವನ್ನು ಮಾಡಿ ದಿವ್ಯ ಮಂತ್ರ ಉಚ್ಚಾರಣೆಯಿಂದ ಬಹುರೂಪಿಣಿ ವಿದ್ಯೆಯ ಸಾಧನೆಯನ್ನು ಮಾಡುತ್ತಾನೆ. ರಾವಣನ ಎದುರು ಹೇಗೆ ವಿದ್ಯಾದೇವತೆ ಪ್ರತ್ಯಕ್ಷವಾದಳು ಎನ್ನುವ ವಿವರಣೆ ಮೊದಲ ಭಾಗದಲ್ಲಿದೆ. ರಾವಣ ಮಂತ್ರದ ಉಚ್ಚಾರಣೆಯಿಂದ ಪ್ರಸನ್ನಳಾದ ವಿದ್ಯಾದೇವತೆಯು ಮುಂಗಾರ ಸಿಡಿಲಿನ ಆರ್ಭಟವನ್ನು ಮೀರುವಂತೆ ಯಮನ ನಾಲಿಗೆಯು ಕಂಪಿಸಿತೆಂಬಂತೆ ತನ್ನ ಕರಗಳನ್ನು ಅಂದರೆ ಕೈಗಳನ್ನು ಹರಡಿಕೊಂಡು ಹೇಳು ಹೇಳು ಎಂದು ನುಡಿದು ರಾವಣನ ಎದುರು ಪ್ರತ್ಯಕ್ಷವಾದಳು. ಹಾಗೆ ಪ್ರತ್ಯಕ್ಷಳಾದ ವಿದ್ಯಾದೇವತೆಯು ರಾವಣನಲ್ಲಿ ಹೀಗೆ ಹೇಳುತ್ತಾಳೆ: ಚಕ್ರಧಾರಿಯಾದ ಲಕ್ಷ್ಮಣನನ್ನು ಬಿಟ್ಟು ಚಕ್ರಧಾರಿಯಾದ ಲಕ್ಷ್ಮಣನನ್ನು ಮತ್ತು ಚರಮದೇಹಧಾರಿಯಾದ ರಾಮ ಇವರಿಬ್ಬರನ್ನ ಉಳಿದು ಮಿಕ್ಕವರನ್ನೆಲ್ಲ ನಾಶಗೊಳಿಸುತ್ತೇನೆ ಎಂದು. ಆಗ ರಾವಣನು ಮಿಕ್ಕವರ ಸಾವಿನಿಂದ ನನಗೇನು ಪ್ರಯೋಜನ ಎನ್ನುತ್ತಾ ಆ ವಿದ್ಯಾದೇವತೆಗೆ ನಮಸ್ಕರಿಸಿ ಶಾಂತಿ ಜಿನಭವನವನ್ನು 3 ಬಾರಿ ಪ್ರದಕ್ಷಿಣೆ ಮಾಡುತ್ತಾನೆ. ಅಷ್ಟರಲ್ಲಿ ರಾಮನ ಪಾಳೆಯದವರಾಗಿದ್ದ ಅಂಗದಾದಿಗಳು ಲಂಕೆಗೆ ತೆರಳಿ ತಮ್ಮ ಅಟ್ಟಹಾಸವನ್ನು ಮೆರೆದು ಮರಳಿ ತಮ್ಮ ಬೀಡನ್ನು ಪ್ರವೇಶಿಸಿದ್ದರು. ಈ ಕಡೆಯಲ್ಲಿ ರಾವಣನು ತನ್ನ ಅಂತಃಪುರದ ಸ್ತ್ರೀಯರನ್ನು ನಿಂದಿಸಿ ಬೈದು ಭಂಗಿಸಿದ ಅಹಂಕಾರಿ ಅಂಗದಾದಿಗಳನ್ನು ಕೊಲ್ಲಬೇಕೆಂಬ ಅತಿಯಾದ ಕ್ರೋಧದಿಂದ ಏಟು ತಿಂದ ಸಿಂಹದಂತೆ ಗರ್ಜಿಸಲು ಮುಂದುಗಡೆಯಲ್ಲಿ ಕೆಂಪು ಗರಿ ಮೂಡಿದ ದುಂಬಿಗಳ ಸಾಲು ವಿಸ್ತರಿಸಿದಂತೆ ಚಾಚಿದ್ದ ಮಂಡೋದರಿಯ ಬಾಡಿದ ಮುಖ ಕಮಲವನ್ನು ನೋಡಿದನು. ಮಂಡೋದರಿಯ ಸಹಿತವಾಗಿ ತನ್ನ ಪತ್ನಿಯರನ್ನು ನೋಡಿ ಅವರನ್ನು ಉದ್ದೇಶಿಸುತ್ತಾ ರಾವಣ ಹೀಗೆ ಹೇಳುತ್ತಾನೆ: ನಿಮಗಿಷ್ಟು ಅಪಮಾನವನ್ನು ಉಂಟು ಮಾಡಿದ ಅಂಗದಾದಿಗಳನ್ನು ಹುಬ್ಬುಗಂಟಿಕ್ಕುವ ಮಾತ್ರದಿಂದಲೇ ಬಂಧಿಸಿ ಸೆರೆ ಹಿಡಿದು ನಿಮ್ಮ ಮುಂದೆ ತಂದು ದಂಡಿಸುವುದರ ಮೂಲಕ ನಿಮಗಾದ ಅಪಮಾನವನ್ನು ಕಳೆಯುತ್ತೇನೆ ಎಂದು ಅವರನ್ನು ಸಮಾಧಾನಪಡಿಸಿ ಶಾಂತಿಜಿನ ಭವನದಲ್ಲಿ ಮಹಾಪೂಜೆಯನ್ನು ಮಾಡಿಸಿದನು. ಪೂಜೆ ಪೂರೈಸಿದ ನಂತರ ನಿಯಮದಂತೆ ರಾವಣನು ದಿವ್ಯವಾದ ಪ್ರಸಾದ ಭೋಜನವನ್ನು ಉಂಡು ಆ ಬಳಿಕ ಬಹುರೂಪಿಣಿ ವಿದ್ಯೆಯ ಪ್ರಭಾವವನ್ನು ಪರೀಕ್ಷಿಸಿ ನೋಡಿ ಸಮಾಧಾನಗೊಂಡು ಸಂತೋಷವನ್ನು ಹೃದಯದಲ್ಲಿ ತುಂಬಿಕೊಳ್ಳುತ್ತಾನೆ. ರಾವಣ ತನ್ನ ಬಗ್ಗೆ ತಾನೇ ಗರ್ವಪಟ್ಟುಕೊಳ್ಳುವುದನ್ನು ಈ ಪದ್ಯ ಭಾಗದಲ್ಲಿ ಕಾಣಬಹುದು. ರಾವಣನು ತನ್ನ ಬಾಹುಗಳನ್ನು ತಾನೇ ಅಭಿಮಾನದಿಂದ ನೋಡಿಕೊಳ್ತಾ ಇದ್ದಾನೆ. ಇನ್ನು ಮುಂದೆ
ಇನ್ನು ಮುಂದೆ ಸ್ವರ್ಗ ಮರ್ತ್ಯ ಪಾತಾಳಗಳೆಂಬ 3 ಲೋಕಗಳಲ್ಲೂ ನನ್ನನ್ನು ಯಾರು ಜಯಿಸಬಲ್ಲರು, ಯುದ್ಧದಲ್ಲಿ ಎದುರಿಸುವವರಾರು ಎಂದು ಗರ್ವಪಡುತ್ತಾನೆ. ಆ ಬಳಿಕ ಸೀತಾದೇವಿಯ ವದನಾರವಿಂದವನ್ನು ನೋಡುವ ಕಾತರತೆಯುಳ್ಳವನಾಗಿ ರಾವಣನು ಪುಷ್ಪಬಾಣಗಳಿಲ್ಲದ ಕಾಮದೇವನಂತೆ ಅಲಂಕೃತನಾಗಿ ಸೀತೆಯನ್ನು ಇರಿಸಿರುವ ಸ್ಥಳವಾದ ಪ್ರಮದ ವನಕ್ಕೆ ಬರುತ್ತಾನೆ. ಹಾಗೆ ವೇಗವಾಗಿ ಬರುತ್ತಿದ್ದ ರಾವಣನ ಪುರುಷ ಸೌಂದರ್ಯವನ್ನು ಸೀತಾದೇವಿಯ ಬಳಿಯಲ್ಲಿದ್ದ ಗಂಧರ್ವ ಕಾಂತೆಯರು ಸೀತಾದೇವಿಗೆ ತೋರಿದರು. ರಾವಣನ ಬಗ್ಗೆ ಸೀತಾದೇವಿ ಯಾವ ಭಾವನೆಯನ್ನು ಹೊಂದಿದ್ದಳು ಎನ್ನುವುದು ಈ ಪದ್ಯ ಭಾಗದಲ್ಲಿ ವ್ಯಕ್ತವಾಗುತ್ತದೆ. ರಾವಣನ ಅಪ್ರತಿಮವಾದ ರೂಪವು ಸೀತಾದೇವಿಗೆ ಹುಲ್ಲು ಕಡ್ಡಿಗಿಂತಲೂ ಅಲ್ಪವಾಗಿ ತೋರಿತು. ಏಕೆಂದರೆ ರಾಮನ ಹೊರತಾಗಿ ಯಾವನೇ ಪರಪುರುಷನನ್ನ ಕನಸಿನಲ್ಲಿಯೂ ಕೂಡ ಎಣಿಸಿದವಳಲ್ಲ ಸೀತಾದೇವಿ. ಅಂತಹ ಪತಿವ್ರತೆಯಾಗಿದ್ದಳು. ಪತಿಭಕ್ತಿಯಲ್ಲಿ ಸೀತಾದೇವಿಗೆ ಸರಿಸಾಟಿಯಾದ ಪುಣ್ಯವತಿಯರು, ಪತಿವ್ರತೆಯರು ಇನ್ನೊಬ್ಬರಿರಲು ಸಾಧ್ಯವಿಲ್ಲ. ರಾವಣನು ಸೀತಾದೇವಿಯ ಬಳಿಗೆ ಬರುವಾಗ ಆಕೆಯಲ್ಲಿ ಉಂಟಾದ ಕಳವಳವನ್ನು ಈ ಪದ್ಯಭಾಗ ವಿವರಿಸುತ್ತದೆ. ರಾಮ ಲಕ್ಷ್ಮಣರನ್ನ ಕುರಿತಂತೆ ತಾನು ಇನ್ನೇನು ಕೆಟ್ಟ ವಾರ್ತೆಯನ್ನು ಕೇಳುವೆನೋ ಎಂದು ಆ ತಾವರೆ ಮುಖವುಳ್ಳವಳು ಬರುತ್ತಿರುವ ರಾವಣನನ್ನು ಕಂಡೊಡನೆ ಭೀತಿಗೊಂಡು ನಡುಗತೊಡಗಿದಳು. ಹಾಗೆ ನಡುಗುತ್ತಿದ್ದ ಸೀತೆಯ ಸಮೀಪಕ್ಕೆ ಬಂದು, ರಾವಣನು ಬಹುರೂಪಿಣಿ ವಿದ್ಯೆಯನ್ನು ನಾನು ಸಾಧಿಸಿದ್ದೇನೆ, ಇನ್ನು ನನಗೆ ಅಸಾಧ್ಯವಾದ ಶತ್ರುಪಕ್ಷವೆಂಬುದಿಲ್ಲ. ನೀನು ನಿನ್ನ ನೆಚ್ಚಿನ ರಾಮನ ಯೋಚನೆಯನ್ನು ಬಿಟ್ಟು ನನ್ನನ್ನು ಹೊಂದಿ ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಎಂದನು. ಆಗ ಸೀತಾದೇವಿ ಅತೀವವಾಗಿ ದುಃಖಪಡುತ್ತಾಳೆ. ಸೀತೆಯ ಪ್ರತ್ಯುತ್ತರ ಮತ್ತು ಮೂರ್ಛೆ ಹೋದ ಸಂದರ್ಭ ಈ ಪದ್ಯಭಾಗದಲ್ಲಿ ನಾವು ಕಾಣ್ತೇವೆ. ರಾವಣನ ಮಾತಿಗೆ ಪ್ರತಿಸ್ಪಂದಿಸಿದ ಸೀತೆ ಹೀಗೆ ಹೇಳುತ್ತಾಳೆ: ಕರುಣಿಸುವುದಿದ್ದರೆ ದಶವದನನೇ, ಶ್ರೀರಾಮನ ಜೀವದ ಉಸಿರು ಇರುವವರೆಗೆ ಇಲ್ಲಿಗೆ ಬರಬೇಡ ಎಂದು. ಆಕೆಗೆ ಗೊತ್ತು, ರಾವಣನಿಂದ ರಾಮನನ್ನು ಏನೂ ಮಾಡಲು ಸಾಧ್ಯವಿಲ್ಲ ಎಂದು. ಅಲ್ಲದೆ ರಾವಣನು ತನ್ನ ಕಾರಣಕ್ಕಾಗಿ ಬಂದಿರುವುದು ಆಕೆಗೆ ಎಳ್ಳಷ್ಟು ಇಷ್ಟವಿರಲಿಲ್ಲ. ಹಾಗೆ ಹೇಳಿದವಳೇ ಪ್ರಜ್ಞೆ ಕಳೆದುಕೊಂಡು ಭೂಮಿಯ ಮೇಲೆ ಬೀಳುತ್ತಾಳೆ. ರಾವಣನು ತನ್ನ ಕಾರಣದಿಂದ ಆದ ಅಚಾತುರ್ಯಕ್ಕೆ ಪರಿತಪಿಸುವ ಸಂದರ್ಭ ಇಲ್ಲಿ ಕಾಣಬಹುದು. ಜಾನಕಿಯು ಮೂರ್ಛಿತಳಾಗಲು ರಾವಣನಲ್ಲಿ ಅನುಕಂಪ ಹುಟ್ಟುತ್ತದೆ. ಆತ ಆಕೆಯ ಬಗೆಗೆ ಕರುಣೆ ತೋರುತ್ತಾನೆ. ಅಲ್ಲದೆ ತನ್ನನ್ನು ತಾನೇ ಬೈದುಕೊಳ್ಳುತ್ತಾನೆ. ಕರ್ಮಾಧೀನನಾಗಿ ತಾನು ಮಾಡಿದ ಹೀನ ಕರ್ಮದ ಪರಿಣಾಮ ಎಷ್ಟು ಘೋರವಾದುದು ಎಂದು ಅರಿತು ತನ್ನನ್ನು ತಾನೇ ದೂಷಿಸಿಕೊಂಡು ಪರಿತಪಿಸುತ್ತಾನೆ. ಈ ಭಾಗವು ಪದ್ಯದ ಶೀರ್ಷಿಕೆಯ ಭಾಗವಾಗಿದೆ. ಕದಡಿ ಹೋದ ಕೊಳದ ನೀರು ತನ್ನಷ್ಟಕ್ಕೆ ತಿಳಿಗೊಳ್ಳುವಂತೆ ರಾವಣನಿಗೆ ತನ್ನೊಳಗೆ ಬದಲಾವಣೆಯಾಯಿತು. ಸೀತೆ ಮೂರ್ಛಿತಳಾಗುವವರೆಗೂ ರಾವಣನ ಮನಸ್ಸು ಕಲುಷಿತಗೊಂಡಿತ್ತು. ಯಾವಾಗ ಸೀತೆ ನೇರವಾಗಿ ತನ್ನ ಮನಸ್ಸಿನಲ್ಲಿ ತಾನು ಹೊಂದಿದ್ದ ನಿಲುವನ್ನು ವ್ಯಕ್ತಪಡಿಸಿದಳೋ ಆಗ ರಾವಣನಿಗೆ ತಾನು ಮಾಡುತ್ತಿರುವುದು ತಪ್ಪೆನಿಸತೊಡಗಿತು. ಅದುವರೆಗೂ ಕದಡಿದ್ದ ರಾವಣನ ಮನಸ್ಸು ಎಂಬ ಕೊಳ ತನ್ನ ತಪ್ಪಿನ ಅರಿವಿನ ನಂತರ ತಿಳಿಯಾಗತೊಡಗಿತು. ಉದಾತ್ತನಾದವನಲ್ಲಿ ಕಳಂಕದ ಪ್ರೀತಿ ಹೇಗೆ ಹುಟ್ಟಲಾರದೋ ಹಾಗೆ ರಾವಣನಿಗೆ ಸೀತೆಯಲ್ಲಿ ವೈರಾಗ್ಯ ಹುಟ್ಟಿತು. ಇಲ್ಲಿ ರಾವಣ ಉದಾತ್ತ ನಾಯಕನಾಗಿ ಗುರುತಿಸಿಕೊಳ್ಳುವುದು ಕಾವ್ಯದ ವಿಶೇಷವಾಗಿದೆ. ಕವಿಯಲ್ಲಿ ಹೋಲಿಕೆಯನ್ನು ಕೊಡುತ್ತಾ ರಾವಣನು ಸೀತೆಯ ವ್ಯಾಮೋಹದಿಂದ ಬಿಡಿಸಿಕೊಂಡ ಪರಿಯನ್ನು ವಿವರಿಸುವುದನ್ನು ನಾವು ಗುರುತಿಸಬಹುದು. ಇಲ್ಲಿ ರಾವಣನನ್ನು ಕವಿ ಸೂರ್ಯನಿಗೆ ಹೋಲಿಸುತ್ತಾನೆ. ತನಗೆ ಅಂಟಿಕೊಂಡ ಸಂಜೆಯ ಅನುರಾಗವನ್ನು ರವಿಯು ಕಳೆದುಕೊಂಡು ಹೇಗೆ ಮರುದಿನ ಮತ್ತೆ ಕಾಂತಿಯುಕ್ತನಾಗಿ ಕಾಣುತ್ತಾನೆಯೋ ಹಾಗೆ ರಾವಣನು ಕೂಡ ತಾನು ಹೊಂದಿದ್ದ ಕೆಟ್ಟದ್ದನ್ನು ಕಳೆದು ಪರಿಶುದ್ಧನಾಗುತ್ತಾನೆ. ಉದಾತ್ತ
ಆಪ್ತನಾದವನು ತನ್ನ ಮನಸ್ಸಿನ ದುರಾಸೆಯಿಂದ ಕೆಟ್ಟದ್ದನ್ನು ಆಚರಿಸಿದರೂ ಅರಿವು ಮೂಡಿದ ಮೇಲೆ ಅದನ್ನು ಬಿಡದಿರುತ್ತಾನೆಯೇ? ಖಂಡಿತವಾಗಿ ಬಿಡುತ್ತಾನೆ ಎನ್ನುವುದಾಗಿ ಹೇಳುವ ಕವಿ ರಾವಣನ ಶ್ರೇಷ್ಠವಾದ ವ್ಯಕ್ತಿತ್ವದ ಬಗ್ಗೆ ಹೇಳುತ್ತಾನೆ ಎಂಬುದಾಗಿ ಮನಸ್ಸಿನಲ್ಲಿ ಮೂಡಿದ ಕಾರುಣ್ಯ ರಸದಿಂದ ಸೀತೆಯಲ್ಲಾದ ಅನುರಕ್ತತೆಯನ್ನು ತಿಕ್ಕಿ ತೊಳೆಯುವಂತೆ ಸಂಪೂರ್ಣವಾಗಿ ಕಳೆದುಕೊಂಡು ತನ್ನನ್ನು ತಾನು ಅರಿತುಕೊಂಡು ತನ್ನೊಳಗೆ ಆಲೋಚಿಸಿ ತನ್ನ ಆಪ್ತ ಪುರುಷರ ಮಂತ್ರಿ ಪರಿಷತ್ತಿನ ಜನರನ್ನು ಉದ್ದೇಶಿಸಿ ಹೀಗೆ ಹೇಳುತ್ತಾನೆ. ರಾವಣನ ಅರಿವಿನ ಮಾತುಗಳನ್ನು ಕವಿ ಇಲ್ಲಿ ವಿವರಿಸಿದ್ದಾನೆ. ವಿದ್ಯಾರ್ಥಿ ಮಿತ್ರರೇ, ರಾವಣನೇ ಹೇಳುವಂತೆ ಸೀತೆ ಸದ್ಗುಣಿ. ಆ ಸದ್ಗುಣತ್ವವನ್ನು ಆಚರಿಸುವ ಸಲುವಾಗಿಯೇ ನನ್ನ ಕಡೆಗೆ ಗಮನ ಹರಿಸಲಿಲ್ಲ. ನನ್ನ ದಿವ್ಯವಾದ ವಸ್ತ್ರ, ಆಭರಣ, ಅಂಗ ಸುಖದ ಆಮಿಷಗಳನ್ನು ಒಪ್ಪದೆ ಗಂಧರ್ವ ರಾಜ್ಯ ಲಕ್ಷ್ಮಿಯನ್ನು ಹುಲ್ಲು ಕಡ್ಡಿಗೆ ಸಮನಾಗಿ ಭಾವಿಸಿದಳು ಈ ಸತಿಯು. ಅದು ಅಲ್ಲದೆ ನಾನು ಪೌರುಷ ಪ್ರಣಯಿ, ನನ್ನ ಪಾಪದಿಂದ ಹೀಗೆ ಗುಣಹಾನಿಯನ್ನು ಬಯಸುತ್ತೇನೆಯೇ ಎಂದು ಹೇಳಿಕೊಳ್ಳುತ್ತಾನೆ. ಇಲ್ಲಿ ರಾವಣನ ಪಶ್ಚಾತ್ತಾಪದ ಮಾತುಗಳನ್ನು ಕಾಣಬಹುದು. ರಾವಣ ಹೇಳುವಂತೆ ಪ್ರಾಣಪ್ರಿಯರಾದ ರಾಮ ಸೀತೆಯರನ್ನು ದೂರ ಮಾಡಲು ನನಗೆ ಯಾವ ಪೂರ್ವ ಯೋಜಿತ ಕಾರಣಗಳಿರಲಿಲ್ಲ. ಬದಲಾಗಿ ನನ್ನ ಕರ್ಮವಶದಿಂದ ನಾನು ಇವರನ್ನು ಪರಸ್ಪರ ದೂರವಾಗುವಂತೆ ಮಾಡಿದೆನು. ಮನ್ಮಥನ ಬಾಣಕ್ಕೆ ತುತ್ತಾಗಿ ಅವಿವೇಕತನದಿಂದ ಕುಲದ ಹಿರಿಮೆಯನ್ನು ನಾನೇ ನಾಶ ಮಾಡುವಂತೆ ಈ ಹೀನ ಕಾರ್ಯವನ್ನು ಮಾಡಿದೆನು ಎನ್ನುತ್ತಾನೆ. ಈ ಪದ್ಯ ಭಾಗದಲ್ಲಿ ರಾವಣ ಮತ್ತೆ ತನ್ನ ಪಶ್ಚಾತ್ತಾಪದ ಮಾತುಗಳನ್ನು ಮುಂದುವರಿಸುತ್ತಾ, ರಾಮನಿಂದ ಅಗಲುವಂತೆ ಮಾಡಿ ನಾನು ಈ ಸೀತೆಗೆ ಇಷ್ಟು ದುಃಖವನ್ನು ಕೊಟ್ಟೆನು. ಕಾಮವ್ಯಾಮೋಹಕ್ಕೆ ಒಳಗಾದ್ದರಿಂದಾಗಿಯೇ ಕೆಟ್ಟ ಯಶಸ್ಸು ಎಂಬ ಭೇರಿಯ ನಾದ ಎಲ್ಲೆಡೆ ಹರಡುವಂತಾಯಿತು ಎಂದು ನೊಂದುಕೊಳ್ಳುತ್ತಾನೆ. ತನ್ನ ತಮ್ಮನ ವಿವೇಚನೆಯ ಮಾತುಗಳನ್ನು ಕಡೆಗಣಿಸಿದ್ದಕ್ಕಾಗಿ ತೆರಬೇಕಾದ ಬೆಲೆಯ ಕುರಿತು ರಾವಣ ಇಲ್ಲಿ ನೊಂದುಕೊಳ್ಳುತ್ತಾನೆ. ನನಗೆ ವಿಭೀಷಣನು ಆದರದಿಂದಲೇ ಹಿತನುಡಿಗಳನ್ನು ಹೇಳಲು ಆತನನ್ನು ವಿನಯವಂತನಲ್ಲದ ನಾನು, ದುರ್ವ್ಯಸನಿಯಾದ ನಾನು ಹೆದರಿಸಿ ವಿನಯವಂತನಾದ ನನ್ನ ತಮ್ಮನನ್ನು ಹೊಡೆದೋಡಿಸಿ ಲಂಕೆಯಿಂದ ಹೊರಕ್ಕೆ ಕಳುಹಿಸಿದೆ. ವ್ಯಸನಗಳ ಹಿಡಿತಕ್ಕೆ ಸಿಲುಕಿದ ಯಾವನು ಅನುರಾಗದ ಸೆಳವಿನಿಂದ ಯಾವುದು ಹಿತ ಯಾವುದು ಅಹಿತ ಎಂಬ ಚಿಂತನೆಯನ್ನು ಏಕೆ ಮಾಡುತ್ತಾನೆ ಎನ್ನುತ್ತಾ ತನ್ನಿಂದ ಆದ ಅಚಾತುರ್ಯಕ್ಕೆ ಮರುಗಿದನು. ವ್ಯಸನಕ್ಕೆ ಬಲಿಬಿದ್ದ ಮನುಷ್ಯನಿಗೆ ಯಾವುದೂ ಮುಖ್ಯವಾಗುವುದಿಲ್ಲ ಎಂಬುದನ್ನು ಕವಿ ಈ ಪದ್ಯದಲ್ಲಿ ವಿವರಿಸ್ತಾನೆ. ವ್ಯಸನಕ್ಕೆ ಬಲಿಬಿದ್ದ ಮನುಷ್ಯನು ತನ್ನ ಯಶಸ್ಸಿನ ನಾಶವನ್ನು, ತನಗೆ ಸೋಲು ಅಂಟಿಕೊಂಡಿದ್ದನ್ನು, ತನ್ನ ಅಭಿಮಾನದ ಕೇಡನ್ನು, ಹಿರಿತನದ ಭವಣೆಯನ್ನು, ಬೇರೆ ಜನ್ಮಗಳಿಂದ ಪಡೆದುಕೊಂಡ ಉತ್ತಮ ಗತಿಯನ್ನು, ಆತ್ಮೀಯ ಗೆಳೆಯರ ವ್ಯಥೆಯನ್ನು, ಜನರ ಆಡಿಕೊಳ್ಳುವ ಅಪವಾದವನ್ನು, ವಿಷಯ ಲಾಲಾಸೆಗಳೆಂಬ ಮಧ್ಯದ ಅಮಲೇರಿದ ಮನಸ್ಸಿನವರಾದ ವ್ಯಸನಿಗಳಾದವರು ಯಾರೇ ಆಗಲಿ ಇದನ್ನೆಲ್ಲ ಹೇಗೆ ತಿಳಿಯುತ್ತಾರೆ? ಅಂಥವರು ವಿಷಯ ಸುಖವೆಂಬ ಮದ್ಯದ ಅಮಲಿಗೊಳಗಾಗಿ ವಿವೇಚನೆಯನ್ನು ಕಳೆದುಕೊಳ್ಳುತ್ತಾರೆ ಎಂಬುದಾಗಿ ಭಾವ ತೀವ್ರತೆಯಿಂದ ತನ್ನ ಆಪ್ತೇಷ್ಟರಲ್ಲಿ ನುಡಿದು ತನ್ನೊಳಗೆ ತಾನೇ ಹೀಗೆ ಹೇಳಿಕೊಳ್ಳುತ್ತಾನೆ. ಈಗಲೇ ಸೀತೆಯನ್ನು ಕೊಂಡೊಯ್ದು ರಾಘವನಿಗೊಪ್ಪಿಸದೆ ಎಂದಾದರೆ ನನ್ನ ಪರಾಕ್ರಮ, ಅಕಸ್ಮಾತ್ ಈಗೇನಾದ್ರೂ ಕೂಡ ರಾವಣ ಹೇಳ್ತಾ ಇರುವಂಥದ್ದು, ಈಗಲೇ ಸೀತೆಯನ್ನು ಏನಾದರೂ ಕೂಡ ರಾಮನಿಗೆ ಒಪ್ಪಿಸ್ಬಿಟ್ಟೆ ಅಂತ ಅಂದ್ಕೊಂಡ್ರೆ ನನ್ನ ಪರಾಕ್ರಮ, ಹೆಚ್ಚಿನದ್ದಾದ ಸಾಮರ್ಥ್ಯ, ವೀರತ್ವ ಗಳಿಸಿದ ಹೆಸರು ಬಿರುದುಗಳು ವ್ಯರ್ಥವಾಗಿ ಹೋಗುತ್ತವೆ, ಮುಂದೆಂದೂ ಸರಿಪಡಿಸದಂತೆ ಕೆಟ್ಟು ಹೋಗುತ್ತವೆ. ಆಗದಿರಬೇಕಾದರೆ ತನ್ನ ಬಾಹುಬಲವನ್ನು ಎರಡು ಸೇನೆಗಳು ಹೊಗಳುವಂತೆ ಯುದ್ಧ ಮಾಡಿ ಯುದ್ಧಾಂತ್ಯದಲ್ಲಿ ರಾಮ ಲಕ್ಷ್ಮಣರನ್ನು ರಥರಹಿತರನ್ನಾಗಿ ಮಾಡಿ ಸೆರೆ ಹಿಡಿದು ಆ ಬಳಿಕ ಸೀತೆಯನ್ನು ಕೊಡುತ್ತೇನೆ ಎಂದು ನಿರ್ಣಯ ಕೈಗೊಂಡು ತನ್ನ ಅರಮನೆಗೆ ಬರುತ್ತಾನೆ. ವಿದ್ಯಾರ್ಥಿ ಮಿತ್ರರೇ, ಹಾಗೆಯೇ ನಿಮಗೆ ಯಾವ ಒಂದು ಪದ್ಯದ ಸಾರಾಂಶ ಬೇಕು ಅನ್ನೋದನ್ನು
ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಅದನ್ನು ಅಪ್ಲೋಡ್ ಮಾಡ್ತೀವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ, ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ತೀರಾ ಅಲ್ವಾ? ಶೇರ್ ಮಾಡ್ತೀರಾ ಅಂತ ಭಾವಿಸ್ತಾ, ಸೊ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ ಒಂದೇ ಮಾತರಂ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ನಮಸ್ಕಾರ.